ಗಣಿತ ಪತ್ರಿಕೆ 3ನೇ ಪ್ರಶ್ನೆ ಪತ್ರಿಕೆ. ಮೊದಲನೇ ಪ್ರಶ್ನೆ ಬಹುವಾಕ್ಯ ಪ್ರಶ್ನೆಗಳನ್ನು 8 ಕೇಳಿದ್ದಾರೆ ಇಲ್ಲಿ. ಎರಡನೇ ಪ್ರಶ್ನೆ ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳು ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಆಪ್ಷನ್ ಸಿ ಅವಿಭಾಜ್ಯ ಸಂಖ್ಯೆ. ಮೂರನೇ ಪ್ರಶ್ನೆ ಒಂದು ಆಯತವನ್ನು ಉಪಯೋಗಿಸಿಕೊಂಡು ಕೇಸಿ ಅದರ ವರ್ಗ ಸಮೀಕರಣವನ್ನು ಕಂಡುಹಿಡಿಯಬೇಕು. ಆಪ್ಷನ್ ಸಿ. ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿ ಏನನೇ ಮತ್ತು 4ನೇ ಪದವನ್ನು ಕಂಡುಹಿಡಿಯಬೇಕು. ಆಪ್ಷನ್ ಬಿ. ಏಳನೇ ಪ್ರಶ್ನೆ ಕೆಳಗಿನ ಯಾವುದಾದ್ರು ಸಮರೂಪಿಯಾಗಿರೋ ತ್ರಿಭುಜಗಳ ಜೋಡಿ ಅಂತ ಕೇಳಿದಾರೆ, ಜೋಡಿಯನ್ನು ನೀವು ಬರೀಬೇಕು. ಆಪ್ಷನ್ ಬಿ. ಆರನೇ ಪ್ರಶ್ನೆ ಸೂತ್ರವನ್ನು ಈ ಸೂತ್ರ ಅಂತ ಕೇಳಿದಾರ, ಈ ಸೂತ್ರ ಅಂದ್ರ ವಿ ಅಂತ ಆಪ್ಷನ್ ಡಿ ಬಿ ಅಂತಿದೆ. ಏಳನೇ ಪ್ರಶ್ನೆ ಮಧ್ಯಾಂಕ = L+N/2 - F ಆದಾಗ ಎಫ್ ಪ್ರತಿನಿಧಿಸುವ ಅಂಶ ಯಾವ್ದಂತ ಕೇಳಿದಾರ, ಅದನ್ನ ಬರೀಬೇಕು. ಎಂಟನೇ ಪ್ರಶ್ನೆ P(x) = 5x+3 ಆದಾಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಬರಿ ಅಂದಾರ, ಶೂನ್ಯತೆಯನ್ನು ಬರೀಬೇಕು. ಇಲ್ಲಿ 8 ಒಂದು ಅಂಕದ ಪ್ರಶ್ನೆಗಳನ್ನು ಕೇಳಿದಾರ. ಮೊದಲನೇ ಪ್ರಶ್ನೆ ತ್ರಿಭುಜ ಪಾಠದಿಂದ ಕೇಳಿರುವಂತ ಪ್ರಶ್ನೆ ಇದು. ಎರಡನೇ ಪ್ರಶ್ನೆ ಮೂಲ ಬಿಂದುವಿನ ದೂರವನ್ನು ಕಂಡುಹಿಡಿಯಿರಿ ಅಂದಾರ, D = √a² + b² ಅಂತ ಬರೀಬೇಕು. 11ನೇ ಪ್ರಶ್ನೆ ವರ್ಗ ಬಹುಪದೋಕ್ತಿಯಿಂದ ಕೇಳಿರುವಂತ ಪ್ರಶ್ನೆ. 12ನೇ ಪ್ರಶ್ನೆ ಸಮಾಂತರ ಶ್ರೇಣಿಯಿಂದ ಕೇಳಿರುವಂತ ಪ್ರಶ್ನೆ. 3ನೇ ಪ್ರಶ್ನೆ 2 ಚರಾಕ್ಷರಗಳ ಪಾಠದಿಂದ ಕೇಳಿರುವಂತ ಪ್ರಶ್ನೆ. 15ನೇ ಪ್ರಶ್ನೆ ತ್ರಿಭುಜದಿಂದ ಕೇಳಿರುವಂತ ಪ್ರಶ್ನೆ ಇದು. 17ನೇ ಪ್ರಶ್ನೆ 2+3√3 ಆದಾಗ ಅಬಲವಾದ ಸಂಖ್ಯೆಯನ್ನು ಸಾಧಿಸಿದರೆ ಅದನ್ನು ಸಾಧನೆ ಮಾಡಿ ಬರೀಬೇಕು. 18ನೇ ಪ್ರಶ್ನೆ PA - PB ವೃತ್ತ ಸ್ಪರ್ಶಕಗಳಾಗಿವೆ ಅಂತ ಬರೀಬೇಕು. 19ನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣ ಜೋಡಿ ಯೋಜಿಸುವ ವಿಧಾನದಿಂದ ಕಂಡುಹಿಡಿದಕ್ಕೆ x ಮತ್ತು y ಅನ್ನು ಕಂಡುಹಿಡಿಯಬೇಕು. 20ನೇ ಪ್ರಶ್ನೆ ವರ್ಗ ಸಮಾಂತರ ಶ್ರೇಣಿಯಿಂದ ಕೇಳಿರುವಂತ ಪ್ರಶ್ನೆ. 21ನೇ ಪ್ರಶ್ನೆ ಮಸ ಮತ್ತು ಲಸ ಕಂಡುಹಿಡಿದಕ್ಕೆ ಶಪಥವನ್ನು ಕಂಡುಹಿಡಿಯಬೇಕು. 22ನೇ ಪ್ರಶ್ನೆ ವರ್ಗ ಸಮೀಕರಣದಿಂದ ಕೇಳಿರುವಂತ ಪ್ರಶ್ನೆಯಿಂದ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕು. ಇಲ್ಲಿ P(x, y) ವ್ಯಾಲ್ಯೂನ ಕಂಡುಹಿಡಿಯಬೇಕು. 23ನೇ ಪ್ರಶ್ನೆ ತ್ರಿಭುಜದಿಂದ ಕೇಳಿರುವಂತ ಪ್ರಶ್ನೆ. 24ನೇ ಪ್ರಶ್ನೆ ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿಯಿರಿ ಅಂದಾರ, ಅದರ ಬದಲಿಗೆ ಸ್ವಭಾವವನ್ನು ಕಂಡುಹಿಡಿಯಿರಿ ಅಂದಾರ. ಸ್ವಭಾವ ಇಲ್ಲಾದ್ರೆ ವರ್ಗ ಮೂಲಗಳನ್ನು ಕಂಡುಹಿಡಿಯಬೇಕು. 25ನೇ ಪ್ರಶ್ನೆ ಸಂಭವನೀಯತೆ ಪಾಠದಿಂದ ಕೇಳಿರುವಂತ ಪ್ರಶ್ನೆ ಇದು. ಇಲ್ಲಿ P(a) ಮತ್ತು P(b) ವ್ಯಾಲ್ಯೂವನ್ನು ಕಂಡುಹಿಡಿಯಬೇಕು. 26ನೇ ಪ್ರಶ್ನೆ ಬಾಯಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ವೃತ್ತಕ್ಕೆ ಸಮನಾಗಿರುತ್ತವೆ ಅಂತ ಕೇಳಿದಾರ. 27ನೇ ಪ್ರಶ್ನೆ ಸಹಗುಣಕಗಳು ನೋಡಿದ್ರೆ ತಾಳೆ ನೋಡಿ ಅಂತ ಕೇಳಿದಾರೆ, ಮತ್ತು ಬಹುಪದೋಕ್ತಿಗಳು ತಾಳೆಯನ್ನು ನೋಡ್ಬೇಕು, ಜೋಡಿಕೆ ಶೂನ್ಯತೆಗಳನ್ನ ಕಂಡುಹಿಡಿಬೇಕು. 28ನೇ ಪ್ರಶ್ನೆ PQR ದಿಂದ ಸಮದ್ವಿಬಾಹು ತ್ರಿಭುಜದಿಂದ ಕೇಳಿರುವಂತ ಪ್ರಶ್ನೆ ಇದೆ. OQ/OR = 1 ಅಂತ ಸಾಧಿಸಬೇಕು. ಅದರ ಬದಲಿಗೆ ತ್ರಿಭುಜ ಪಾಠದಿಂದ ಕೇಳಿರುವಂತ ಪ್ರಶ್ನೆ ಇದೆ. ಮೂರೇ ಗುಣಾಕಾರದಿಂದ ಮಾಡಬೇಕು ಇವನ್ನೆಲ್ಲ. 29ನೇ ಪ್ರಶ್ನೆ ಚತುರ್ಭುಜದಿಂದ ಕೇಳಿರುವಂತ ಪ್ರಶ್ನೆ. 30ನೇ ಪ್ರಶ್ನೆ ABCD ಕೇಂದ್ರಗಳಾಗಿರುವಂತೆ 144 ಸೆಂಟಿಮೀಟರ್ ಗಳಿರುವ ಆಕಾರದ ಸುತ್ತಳತೆ ಕಂಡಿಡಿ ಅಂದಾರ, ಮೇಲ್ಮೈ ಘನಾಕೃತಿಯಿಂದ ಕೇಳಿರುವಂತ ಪ್ರಶ್ನೆ ಇದು. ಇಲ್ಲಿ ಸರಾಸರಿ ಮತ್ತು ಮಧ್ಯಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರ. 32ನೇ ಪ್ರಶ್ನೆ 5 ಸೆಂಟಿಮೀಟರ್ 150 ಸೆಂಟಿಮೀಟರ್ ಆದಾಗ ಪಾದದ ಮತ್ತು ಎತ್ತರ ಕಂಡುಹಿಡಿಯಿರಿ ಅಂದಾರ, ಎತ್ತರವನ್ನು ಕಂಡುಹಿಡಿಬೇಕು. ಇಲ್ಲಿ ಮೌಲ್ಯೀಕರಿಸಿ ಅಂದಾರ, ಮೌಲ್ಯೀಕರಿಸಬೇಕು. ಅದು ತ್ರಿಕೋನಮಿತಿ ಅನ್ವಯದಿಂದ ಕೇಳಿರುವಂತ ಪ್ರಶ್ನೆ ಇವೆಲ್ಲ. 34ನೇ ಪ್ರಶ್ನೆ 2x + y = 8 x + y = 6 ಆದಾಗ ಅದರದ ಗ್ರಾಫ್ ಅನ್ನು ಹಾಕಿ ನೀವು ಬಿಂದುಗಳನ್ನು ಗುರುತಿಸಿ ಛೇದಿಸುವ ವ್ಯಾಲ್ಯೂಯಿಂದ x ಮತ್ತು y ಅನ್ನು ಬರಿಬೇಕು. 35ನೇ ಪ್ರಶ್ನೆ ಸಮಾಂತರ ಶ್ರೇಣಿಯಿಂದ ಕೇಳಿರುವಂತ ಪ್ರಶ್ನೆ. A ಮತ್ತು D ವ್ಯಾಲ್ಯೂವನ್ನು ನೀವು ಕಂಡುಹಿಡಿಬೇಕು. ಆಮೇಲೆ SN ಮತ್ತು AN ವ್ಯಾಲ್ಯೂವನ್ನು ನೀವು ಕಂಡುಹಿಡಿಬೇಕು. ಅದಾದ್ಮೇಲೆ n = -36 n = 12 ಅಂತ ಬರಿಬೇಕು. 36ನೇ ಪ್ರಶ್ನೆ ತ್ರಿಭುಜ ಪಾಠದಿಂದ ಕೇಳಿರುವಂತ ಪ್ರಶ್ನೆ ಇವು. ಈ ದತ್ತ ರಚನೆ ಸಾಧನೆಯನ್ನು ಬರೆದಾಗ ನಿಮಗೆ ಪೂರ್ಣವಾಗಿ 4 ಅಂಕಗಳು ದೊರೀತಾವೆ. ಥೇಲ್ಸ್ ನಿಯಮವನ್ನು ನೀವು ಇಲ್ಲಿ ನಿರೂಪಣೆ ಮಾಡಬೇಕು. 37ನೇ ಪ್ರಶ್ನೆ ತ್ರಿಕೋನಮಿತಿ ಅನ್ವಯದಿಂದ ಕೇಳಿರುವಂತ ಪ್ರಶ್ನೆ. ತ್ರಿಕೋನಮಿತಿ ಅನ್ವಯದಿಂದ ಕೇಳಿರುವಂತ ಪ್ರಶ್ನೆ ಇದೆ, ಇಲ್ಲಿ 4 ಅಂಕದ ಪ್ರಶ್ನೆ ಆಗಿದೆ. 32ನೇ ಪ್ರಶ್ನೆ ಘನಾಕೃತಿಯಿಂದ ಕೇಳಿರುವಂತ ಪ್ರಶ್ನೆ ಇದೆ, ಪೂರ್ಣವಾಗಿ 5 ಅಂಕದ ಪ್ರಶ್ನೆ ಆಗಿದೆ. ಇಲ್ಲಿ ಯಾವ ರೀತಿ ಇದ್ರೆ ಆ ರೀತಿ ಬರೆದ್ರೆ ನಿಮ್ಗೆ ಪೂರ್ಣವಾಗಿ 5 ಅಂಕಗಳು ದೊರೀತವೆ.